ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ದೇವರ ಪ್ರೀತಿಯನ್ನು ನೋಡಿ ಆಶ್ಚರ್ಯಪಡುವುದು. ಈ ದಿನದ ದೇವರ ವಾಕ್ಯ: ನಾನು ಕರ್ತನ ದಿನದಲ್ಲಿ ಆತ್ಮನ ವಶದಲ್ಲಿದ್ದಾಗ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. ಪ್ರಕಟಣೆ 1ನೇ ಅಧ್ಯಾಯ 10ನೇ ವಚನ. ಯೋಹಾನನು ಹೇಳಿರುವ ಕರ್ತನ ದಿನವು ಶ್ರೇಷ್ಠವಾದ ಸೃಷ್ಟಿಯ ಕೆಲಸವನ್ನು ಮುಗಿಸಿ ಯೆಹೋವನು ವಿಶ್ರಮಿಸಿದ ದಿನವಾಗಿರುವ ಸಬ್ಬತ್ ದಿನವಾಗಿತ್ತು. ಮತ್ತು ಅದನ್ನು ಯೆಹೋವನು ತಾನು ಆ ದಿನದಲ್ಲಿ ವಿಶ್ರಮಿಸಿದ ಕಾರಣ ಆ ದಿನವನ್ನು ಆಶೀರ್ವದಿಸಿದನು ಮತ್ತು ಪರಿಶುದ್ಧ ದಿನವಾಗಿರಲಿ ಎಂದು ಅದನ್ನು ಪವಿತ್ರ ಮಾಡಿದನು. ಯೋಹಾನನು ಜನರ ನಡುವೆ ಸಬ್ಬತ್ ದಿನದಲ್ಲಿ ಉಪದೇಶ ಮಾಡುವಾಗ ಹೇಗೆ ಸಬ್ಬತ್ ದಿನವನ್ನು ಪರಿಶುದ್ಧವಾಗಿ ಆಚರಿಸುತ್ತಿದ್ದನೋ, ಹಾಗೆಯೇ ಅವನು ಪತ್ಮೋಸ್ ದ್ವೀಪದಲ್ಲಿ ಇರುವಾಗಲೂ ಸಬ್ಬತ್ ದಿನವನ್ನು ಅಷ್ಟೇ ಪರಿಶುದ್ಧವಾಗಿ ಆಚರಿಸುತ್ತಿದ್ದನು. ಬಂಜರು ಬಂಡೆಗಳಿಂದ ಸುತ್ತುವರೆದಿದ್ದ ಅವನಿಗೆ ಬಂಡೆ ತುಂಬಿದ್ದ ಹೊರೆಬ್ ಬೆಟ್ಟವು ನೆನಪಾಯಿತು ಮತ್ತು ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಎಂದು ತನ್ನ ಆಜ್ಞೆಗಳನ್ನು ದೇವರು ಅಲ್ಲಿ ಹೇಳಿದ್ದನ್ನು ಯೋಹಾನನು ಜ್ಞಾಪಕ ಮಾಡಿಕೊಂಡನು. ದೇವರ ಮಗನು ಬೆಟ್ಟದ ತುದಿಯಿಂದ ಮೋಶೆಯೊಂದಿಗೆ ಮಾತನಾಡಿದನು. ದೇವರು ಬಂಡೆಗಳನ್ನು ತನ್ನ ಪರಿಶುದ್ಧ ಸ್ಥಳವನ್ನಾಗಿ ಮಾಡಿಕೊಂಡಿದ್ದನು. ನಿತ್ಯವಾದ ಬೆಟ್ಟಗಳೇ ಅವನ ಆಲಯವಾಗಿತ್ತು. ದೈವಿಕ ಆಜ್ಞಾಧಾರಕನು ತನ್ನ ಆಜ್ಞೆಗಳನ್ನು ಹೇಳುವುದಕ್ಕೆ ಎಲ್ಲ ಜನರಿಗೆ ಕೇಳಿಸುವಂತೆ ಆ ಬಂಡೆಗಳಿದ್ದ ಬೆಟ್ಟದ ಮೇಲೆ ಇಳಿದನು. ತನ್ನ ಭವ್ಯವಾದ ಭಯ ಹುಟ್ಟಿಸುವ ಮಹಿಮೆ ಮತ್ತು ಬಲದಿಂದ ಜನರು ಪ್ರಭಾವಿತರಾಗಿ ತನ್ನ ಆಜ್ಞೆಗಳನ್ನು ಉಲ್ಲಂಘಿಸಲು ಜನರು ಭಯಪಡಲಿ ಎಂದು ಅವರಿಗೆ ಕೇಳುವಂತೆ ಬೆಟ್ಟದ ಮೇಲೆ ಇಳಿದನು. ಗುಡುಗುಗಳು, ಮಿಂಚುಗಳು ಮತ್ತು ಬೆಟ್ಟದ ತುದಿಯಲ್ಲಿನ ದಟ್ಟವಾದ ಮೋಡದ ನಡುವೆ ದೇವರು ತನ್ನ ಆಜ್ಞೆಗಳನ್ನು ಹೇಳಿದನು ಮತ್ತು ಆತನ ಧ್ವನಿಯು ಅತ್ಯಂತ ಜೋರಾದ ತುತ್ತೂರಿಯ ಧ್ವನಿಯಂತೆ ಇತ್ತು. ದೇವರಾಜ್ಞೆಗಳು ಬದಲಾಗುವಂಥದ್ದಲ್ಲ ಮತ್ತು ದೇವರು ಆಜ್ಞೆಗಳನ್ನು ಬರೆದ ಹಲಗೆಗಳು ಘನವಾದ ಬಂಡೆಯದ್ದಾಗಿತ್ತು. ಇದು ಆಜ್ಞೆಗಳ ಸ್ಥಿರತೆಯನ್ನು ತೋರಿಸುತ್ತದೆ. ದೇವರಾಜ್ಞೆಗಳನ್ನು ಪ್ರೀತಿಸುವ ಮತ್ತು ಗೌರವಿಸುವ ಎಲ್ಲರಿಗೂ ಬಂಡೆಗಳಿಂದ ತುಂಬಿದ್ದ ಹೊರೆಬ್ ಬೆಟ್ಟವು ಪರಿಶುದ್ಧ ಸ್ಥಳವಾಯಿತು. ಯೋಹಾನನು ಹೊರೆಬ್ ಬೆಟ್ಟದ ಮೇಲೆ ನಡೆದ ದೃಶ್ಯಗಳ ಬಗ್ಗೆ ಯೋಚಿಸುತ್ತಿದ್ದಾಗ 7ನೆಯ ದಿನವನ್ನು ಪರಿಶುದ್ಧಪಡಿಸಿದ ದೇವರಾತ್ಮನು ಅವನ ಮೇಲೆ ಬಂದನು. ಆಗ ಆದಾಮನ ಪಾಪದ ಬಗ್ಗೆ ಯೋಚಿಸುವಂತಾಯಿತು. ದೇವರಾಜ್ಞೆಯನ್ನು ಅವನು ಉಲ್ಲಂಘಿಸಿದ ಕಾರಣ ಉಂಟಾದ ಭಯಾನಕವಾದ ಪರಿಣಾಮವನ್ನು ಯೋಹಾನನು ಆಲೋಚಿಸಿದನು. ಬಿದ್ದುಹೋದ ಜನಾಂಗದ ವಿಮೋಚನೆಗಾಗಿ ತನ್ನ ಮಗನನ್ನು ಕೊಟ್ಟ ವಿಷಯವನ್ನು ಭಾಷೆಯ ಮೂಲಕ ವ್ಯಕ್ತಪಡಿಸುವುದು ತುಂಬಾ ದೊಡ್ಡದಾದದ್ದು ಎಂದು ಅವನಿಗೆ ತೋರಿತು. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ ಎಂದು ಸಭೆಗೆ ಮತ್ತು ಲೋಕಕ್ಕೆ ಯೋಹಾನನು ಸಭೆ ಮತ್ತು ಲೋಕವು ಇದನ್ನು ಪರಿಗಣಿಸಬೇಕು ಎಂದು ತಾನು ಬರೆದ ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದಾನೆ. ಬಂಡಾಯವೆದ್ದ ಮನುಷ್ಯರ ನಿಮಿತ್ತ ಮರಣ ಹೊಂದಲು ದೇವರು ತನ್ನ ಮಗನನ್ನು ಕೊಡುವಂತಹ ದೇವರ ಪ್ರೀತಿಯು ಯೋಹಾನನಿಗೆ ಒಂದು ಅಚ್ಚರಿಯ ರಹಸ್ಯವಾಗಿತ್ತು. ಪರಲೋಕಕ್ಕೆ ಅಪಾರವಾದ ಬೆಲೆಯನ್ನು ತೆತ್ತು ಅನಂತವಾದ ತ್ಯಾಗ ಮಾಡಿ ರೂಪಿಸಲಾದ ವಿಮೋಚನೆಯ ಯೋಜನೆಯನ್ನು ಯಾರಿಗಾಗಿ ಮಾಡಲಾಗಿದೆಯೋ ಅವರು ಅದನ್ನು ನಿರಾಕರಿಸುತ್ತಿರುವುದನ್ನು ನೋಡಿ ಅವನು ಆಶ್ಚರ್ಯಪಟ್ಟನು. ದೇವರ ವಿರುದ್ಧ ಪಾಪ ಮಾಡುವುದು ಮತ್ತು ತನ್ನ ಸೃಷ್ಟಿಕರ್ತನ ಚಿತ್ತಕ್ಕೆ ವಿರುದ್ಧವಾಗಿ ಮನುಷ್ಯನು ತನ್ನ ವಿಕೃತ ಚಿತ್ತವನ್ನು ಸರಿಹೊಂದಿಸುವುದು ಇವೆಲ್ಲವೂ ಹಗುರವಾದ ವಿಷಯವಲ್ಲ. ಈ ಲೋಕದಲ್ಲಿಯೂ ಸಹ ದೇವರಾಜ್ಞೆಗಳಿಗೆ ವಿಧೇಯರಾಗುವುದು
ಮನುಷ್ಯರ ಹಿತಕ್ಕಾಗಿ ಮತ್ತು ದೇವರಿಗೆ ವಿಧೇಯರಾಗುವುದು ಮತ್ತು ಆತನೊಂದಿಗೆ ಸಮಾಧಾನದಿಂದ ಇರಬೇಕು ಎಂದು ಹೇಳುವುದು ಅವರ ಶಾಶ್ವತವಾದ ಹಿತಾಸಕ್ತಿಗಾಗಿಯೇ ಆಗಿದೆ. ವಿಧೇಯರಾಗುವುದು ಅಥವಾ ವಿಧೇಯರಾಗದಿರುವುದನ್ನು ದೇವರು ಮನುಷ್ಯರಿಗೆ ಬಿಟ್ಟಿದ್ದಾನೆ. ನಿತ್ಯ ಜೀವದ ಪ್ರತಿಫಲ, ನಿತ್ಯವಾದ ವಾಗ್ದಾನದ ಪೂರ್ಣತೆ ಇವುಗಳನ್ನು ದೇವರ ಚಿತ್ತದಂತೆ ನಡೆದುಕೊಳ್ಳುವವರಿಗೆ ವಾಗ್ದಾನ ಮಾಡಲಾಗಿದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.